ಅಯ್ಯಯ್ಯೋ, ಹಾ ನೋಡಿದ್ರ ಅಣ್ಣ ಹೇಗ್ ಸ್ಟಾರ್ಟ್ ಮಾಡ್ದೆ? ಸ್ಟಾರ್ಟ್ ಮಾಡಿದೆ ಸರಿನಮ್ಮ, ಎಲ್ಲಿ ಸ್ಟಾಪ್ ಮಾಡ್ತೀಯಾ? ಗೊತ್ತಿಲ್ಲ ಅಣ್ಣ. ಆಲ್ ದಿ ಬೆಸ್ಟ್ ಹೇಳಿ. ಅವಳು ಸಾವಿಗೆ ತಂಗಿಯಮ್ಮ. ಯಾರ ಸಾವಿಗೆ? ಅದೇ ಕಾರು ಸಾವಿಗ ಅಂತ. ಹೌದು, ಇದು ಕಾರಿಗೆ ಬಂದಿರೋ ಸಾವು. ಅಯ್ಯಯ್ಯೋ, ತಂಗಿಯಮ್ಮ ಚಂದ್ರಿಕಾನ ಸಾಯಿಸೋ ತರ ಇದ್ದಾಳೆ. ಅಬ್ಬೋ, ಬೇಗ ಏನೊಂದು ಮಾಡಬೇಕು. ಮಾಮ್ ಕಾಲ್ ಮಾಡ್ತಿದ್ದಾಳಲ್ಲ, ಯಾಕೆ? ನಾನು ಅವಳನ್ನ ಫಾಲೋ ಮಾಡಿದೆ ಅಂತ ಮಾಮ್ಗೆ ಡೌಟ್ ಬಂತಾ? ಹೇಳು ಮಾಮ್. ಎಲ್ಲಿದ್ಯಾ ನಿತ್ಯ? ಅದೇ ಹೊರಗಡೆ ಇದ್ದೀನಿ ಮಾಮ್. ಇಂಪಾರ್ಟೆಂಟ್ ವರ್ಕಲ್ಲಿದ್ಯಾ? ಇಲ್ಲ, ಯಾಕೆ? ಮನೆಗೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ? ಮ್ಯಾಟರ್ ಏನು ಅಂತ ಹೇಳು ಮಾಮ್. ನಾನು ಜೈ ಮನೆಗೆ ಬಂದಿದ್ದೀನಿ. ಎಲ್ಲಿಗೂ ಹೋಗಲ್ಲ ಅಂದೆ? ಜೈ ಕಾಲ್ ಮಾಡ್ದೆ ನಿತ್ಯ, ಅದಕ್ಕೆ ಬಂದೆ. ಮದುವೆ ಕೆಲ್ಸಗಳ ಬಗ್ಗೆ ಮಾತಾಡ್ಬೇಕಿತ್ತಂತೆ. ನಾನು ಬರಲಾ? ಬೇಡ ಬೇಡ, ನಾನು ಅದಕ್ಕೆ ಕಾಲ್ ಮಾಡಲಿಲ್ಲ. ಮತ್ ಯಾಕೆ ಮಾಡಿದೆ ಮಾಮ್? ಅರ್ಜೆಂಟಾಗಿ ಫೈಲ್ಸ್ ನೋಡಬೇಕು ಅಂತ ಆಫೀಸಿಂದ ಅಕೌಂಟೆಂಟ್ ಕಾಲ್ ಮಾಡಿದ್ದ. ನಾನು ನೋಡಿದ್ರೆ ಇಲ್ಲಿ ಮದುವೆ ಕೆಲ್ಸಗಳಲ್ಲಿ ಬ್ಯುಸಿ ಆಗಿದ್ದೀನಿ. ಆ ಕಡೆ ಫೈಲ್ಸ್ ನೋಡೋದು ಕೂಡ ಇಂಪಾರ್ಟೆಂಟೇ. ಇಫ್ ಯು ಡೋಂಟ್ ಮೈಂಡ್, ಆ ಫೈಲ್ಸ್ ವಿಷಯನ ನೀನು ನೋಡ್ಕೋತೀಯಾ? ಇಲ್ಲಾಂದರೆ ಮದುವೆ ಕೆಲ್ಸಗಳನ್ನ ಆಮೇಲೆ ಮಾಡಿ ಫೈಲ್ಸ್ ನೋಡ್ತೀನಿ. ನೋ 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 ಮಾಮ್, ಮದುವೆ ಇಂಪಾರ್ಟೆಂಟ್. ಫೈಲ್ಸ್ ನಾನು ನೋಡ್ಕೋತೀನಿ. ಶ್ಯೂರಾ ನಿತ್ಯ? ಎಸ್ ಮಾಮ್. ನೀನು ಮದುವೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡು, ಉಳಿದಿರೋ ವಿಷಯಗಳನ್ನ ನನಗೆ ಬಿಟ್ಬಿಡು. ಥ್ಯಾಂಕ್ ಯು ನಿತ್ಯ. ಅಕೌಂಟೆಂಟ್ಗೆ ಕಾಲ್ ಮಾಡಿ ಫೈಲ್ಸ್ನ ಮನೆಗೆ ತರೋದಕ್ಕೆ ಹೇಳ್ತೀನಿ. ನೀನು ಮನೆಗೆ ಹೋಗಿ ಎಲ್ಲ ಫೈಲ್ಸ್ನೂ ನೋಡು, ಮತ್ತೆ ಎಲ್ಲೂ ಹೋಗಬೇಡ. ಅದು ತುಂಬ ಇಂಪಾರ್ಟೆಂಟ್ ಫೈಲ್ಸ್. ಸಂಜೆ ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಯು ಡೋಂಟ್ ವರಿ ಮಾಮ್. ನೀನು ಮದುವೆ ಕೆಲಸಗಳನ್ನ ಫಿನಿಶ್ ಮಾಡ್ಕೊಂಡು ಬಾ. ಎಷ್ಟೇ ಟೈಮ್ ಆದರೂ ನಾನೇ ಫೈಲ್ಸ್ ನೋಡ್ತೀನಿ. ಓಕೆ ಮಾಮ್, ಬಾಯ್. ಬಾಯ್ ನಿತ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಾವ್ ಅವರೇ. ನೀವೊಂದು ಕೆಲಸ ಮಾಡಬೇಕು. ಏನು ಮೇಡಮ್? 2024 ಫೈಲ್ಸ್ ಎಲ್ಲಾನು ತಗೊಂಡು ನಮ್ಮ ಮನೆಗೆ ಹೋಗಿ ಆ ಫೈಲ್ಸ್ ಎಲ್ಲಾನು ನಿತ್ಯ ಹತ್ರ ಚೆಕ್ ಮಾಡಿಸಿ. ಮೇಡಮ್, ಅಷ್ಟು ಫೈಲ್ಸ್ನ ನಿತ್ಯ ಮೇಡಮ್ ಅವರಿಂದ ಇವಾಗಷ್ಟೇ ನಿತ್ಯ ಕಾಲ್ ಮಾಡಿ ಹೇಳಿದ್ದೀನಿ. ಅವಳು ಎಲ್ಲ ಫೈಲ್ಸ್ನೂ ನೋಡ್ತಾಳೆ. ಇನ್ ಕೇಸ್ ಅವಳು ನೋಡಲಿಲ್ಲ ಅಂದರೂ ನೀವು ಫೋರ್ಸ್ ಮಾಡಿ ಸಂಜೆವರೆಗೂ ಅವಳು ಫೈಲ್ಸ್ ಮುಂದೆಯಿಂದ ಮೂವ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕೆ ಮೇಡಮ್? ಡೂ ವಾಟ್ ಐ ಸೇ. ಓಕೆ? ಓಕೆ ಮೇಡಮ್. ಈಗಲೇ ಫೈಲ್ಸ್ ತಗೊಂಡು ನಿಮ್ಮ ಮನೆಗೆ ಹೊರಡ್ತೀನಿ ಮೇಡಮ್. ಇಡ್ತೀನಿ ಮೇಡಮ್. ಗುಡ್. ಏನಾಯ್ತಮ್ಮ? ಸಂಜೆವರೆಗೂ ನಿತ್ಯ ಮನೆಯಿಂದ ಹೊರಗಡೆ ಬರ್ದಿರೋ ಹಾಗೆ ಮಾಡಿದ್ದೀನಿ ಅಜ್ಜಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಈಗಷ್ಟೇ ಚಿಕ್ಕಮ್ಮ ಕೂಡ ಅತ್ತೆ ಮಾವನ್ನ ಕರ್ಕೊಂಡು ಹೊರಗಡೆ ಹೋದ್ರು. ಅವರು ಕೂಡ ನನಗೆ ಗೊತ್ತಿರೋ ಹಾಗೆ ಈವ್ನಿಂಗ್ವರೆಗೂ ಬರಲ್ಲ. ಸೂಪರ್ ಜೈ. ಇನ್ನು ಗಂಗಾ ಮಕ್ಕಳು ಈ ಮನೆಗೆ ಬರೋದಕ್ಕೆ ಯಾವ ಅಡ್ಡಿನೂ ಇರಲ್ಲ. ಏನು ಈ ಮನೆ ಸೊಸೆ ಮೊಮ್ಮಕ್ಕಳು ಈ ಮನೆಗೆ ಬರೋಕೆ ಇಷ್ಟೊಂದು ಕಷ್ಟಗಳ? ಈ ಕಷ್ಟಗಳು ಇನ್ನೊಂದು ಸ್ವಲ್ಪ ದಿನ ಅಜ್ಜಿ. ಗಂಗನಿಗೆ ಹಳೇದ್ ನೆನಪಿಗೆ ಬಂದ್ಮೇಲೆ ನಮ್ಮ ಭವಿಷ್ಯ ಬೇರೆ ತರನೇ ಆಗುತ್ತೆ. ಅವಾಗ ನಿತ್ಯನ್ನ ನಿಮ್ಮ ಅತ್ತೆ ಮಾವನ್ನ ಪನಿಷ್ ಮಾಡಬೇಕು. ಅವ್ರು ಯಾರನ್ನು ನಾವು ಸುಮ್ಮನೆ ಬಿಡಬಾರ್ದು. ಹೌದು ಜೈ, ಅವ್ರಿಗೆ ಇಲ್ಲೇ ನರಕ ತೋರಿಸ್ಬೇಕು. ಗಂಗನಿಗೆ ಹಳೆದೆಲ್ಲ ನೆನಪಿಗೆ ಬರಲಿ ಇರಿ ಅಜ್ಜಿ. ಆಮೇಲೆ ಯಾರಿಗೆ ಏನು ಪನಿಷ್ಮೆಂಟ್ ಕೊಡಬೇಕೋ, ಯಾರಿಗೆ ಏನು ಗತಿ ಕಾಣಿಸ್ಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ. ಲೈಫಲ್ಲಿ ಮತ್ತೆ ಅವರು ಇಂಥ ಕೆಲಸ ಮಾಡಬಾರ್ದು ಜೈ. ಅಂಥ ಪನಿಷ್ಮೆಂಟ್ ಕೊಡಬೇಕು.
ನಾನಂತೂ ಗರುಡ ಪುರಾಣದಲ್ಲಿ ವಿವರಿಸಿರೋ ಶಿಕ್ಷೆನೆಲ್ಲ ಕೊಡ್ತೀನಿ. ಮತ್ತೆ ಮನುಷ್ಯ ಜನ್ಮ ಪಡೆಯೋದಕ್ಕೆ ಭಯ ಪಡೋ ಹಾಗೆ ಮಾಡ್ತೀನಿ. ಗಂಗಾ ಅವ್ರು ಎಲ್ಲಿದ್ದಾರೆ ಅಂತ ಒಂದ್ಸಲ ನಾಣಿಗೆ ಕಾಲ್ ಮಾಡು ಜೈ. ಅವ್ರು ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಅಲ್ಲ ದಿವ್ಯಾ, ಅಂಕಲ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ನಾನು ಯಾವಾಗ ಮನೇನ ಅವ್ರನ್ನ ನೋಡ್ತೀನೋ ಅಂತ ಆತುರದಲ್ಲಿ ಇದ್ದೀನಿ ಅಣ್ಣ. ನಂಗೂ ಹಾಗೆ ಅನ್ಸುತ್ತೆ. ನಿಜವಾಗ್ಲೂ ಅಣ್ಣ, ಆ ಮನೇನ ಅವ್ರನ್ನ ನೋಡ್ಬೇಕು ಅನ್ಸ್ತಿದ್ಯಾ? ಹೌದು ದಿವ್ಯಾ, ಯಾವಾಗ ಅವ್ರ ಮನೆಗೆ ಹೋಗ್ತೀನೋ, ಯಾವಾಗ ಅವ್ರನ್ನ ನೋಡ್ತೀನೋ ಅಂತ ಎಕ್ಸೈಟ್ ಆಗಿದ್ದೀನಿ. ಅಣ್ಣ, ನೀನಾ ಹೀಗೆ ಹೇಳ್ತಿರೋದು? ಯಾಕೆ ಹೇಳ್ಬಾರ್ದಾ? ಅಂದ್ರೆ ಹೊಸ ತರ ಇದೆ ಅಣ್ಣ, ಹ್ಯಾಪಿಯಾಗಿ ಕೂಡ ಇದೆ. ನಿಂಗೆ ಇನ್ನೊಂದು ಹ್ಯಾಪಿ ನ್ಯೂಸ್ ಹೇಳ. ನಾವು ಆ ಮನೆಗೆ ಹೋದ್ಮೇಲೆ ತಕ್ಷಣ ವಾಪಸ್ ಬರ್ಬೇಕಂತ ನಾನೇನು ನಿನಗೂ ಅಮ್ಮಂಗೂ ತೊಂದರೆ ಕೊಡಲ್ಲ. ನೀವು ಎಷ್ಟೊತ್ತು ಅಲ್ಲಿರ್ಬೇಕು ಅನ್ಕೋತಿರೋ ಅಷ್ಟೊತ್ತಿರಿ, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಅವ್ರ ಜೊತೆ ನಾನೇನು ಜಗಳ ಮಾಡಲ್ಲ, ಹರ್ಟ್ ಮಾಡಲ್ಲ, ಪ್ರಾಮಿಸ್. ಅಮ್ಮ, ಕೇಳಿಸ್ಕೊಂಡ್ಯಾ ಅಣ್ಣ ಏನ್ ಹೇಳ್ತಿದ್ದಾನೆ ಅಂತ? ನಾನೇನು ಸುಳ್ಳು ಹೇಳ್ತಿಲ್ಲ ಅಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಹೀಗಿರ್ಬೇಕನ್ನೋದೇ ನಿನ್ನ ಆಸೆ ಅಲ್ವಾ? ಹೌದು ಅಭಿ, ನೀನು ಅವರನ್ನ, ಆ ಮನೇನ, ಅವ್ರ ಮನೆಯವ್ರನ್ನ ದ್ವೇಷಿಸಬಾರ್ದು. ಅವ್ರ ಜೊತೆ ಗೌರವದಿಂದ ನಡ್ಕೋಬೇಕು. ನಾನು ಹೇಗಿರ್ತೀನೋ ಇವತ್ತು ನೀನು ನೋಡ್ತೀಯಲ್ಲ ಅಮ್ಮ. ನಾನೇ ಅಂಕಲ್, ಇವತ್ತು ನೀವು ನನ್ನ ಬೇರೆ ಥರ ನೋಡ್ತೀರಾ, ಆಶ್ಚರ್ಯ ಪಡ್ತೀರಾ. ಆಲ್ರೆಡಿ ಆಶ್ಚರ್ಯ ಪಡ್ತಾನೆ ಇದ್ದೀನಿ. ಹೌದು ಯಜಮಾನ್ರೆ, ನೀವು ಇವತ್ತು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದೀರಾ. ಇವತ್ತೇನು ಬಿಡು ಕೇಶವ, ಮುಂದೆ ಮುಂದೆ ಇನ್ನೂ ಇದೆ. ಅಮ್ಮ, ಆ ಮನೆಗೆ ಹೋಗ್ತಿರೋದಕ್ಕೆ ನಿನಗೀಗ ಅನ್ಸ್ತಿದ್ಯಮ್ಮ? ಸಂತೋಷ ಆಗ್ತಿದೆ ದಿವ್ಯಾ. ಒಂದ್ಸಾರಿ ಆ ಮನೆವರೆಗೂ ಹೋಗಿ ಆ ಮನೆಯೊಳಗೆ ಹೋಗಕ್ಕಾಗ್ಲಿಲ್ಲ. ಅವತ್ತಾಗ್ದಿರೋದು ಇವತ್ತಿರುತ್ತೆ. ಹೌದಮ್ಮ, ಇವತ್ತು ಎಲ್ಲ ಡೌಟು ಕ್ಲಿಯರ್ ಆಗತ್ತೆ. ಡೌಟಾ? ಅವ್ರನ್ನ, ಆ ಮನೆನ, ಆ ಮನುಷ್ಯರನ್ನ ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ, ಅದಕ್ಕೆ ಬರ್ತಿದ್ದೀನಿ. ಅಪ್ಪ, ಅಭಿ ಯಜಮಾನ್ರ ಡೈಲಾಗಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ? ನನಗೂ ಅದೇ ಡೌಟ್ ಬರ್ತಿದೆ ಕಣಕೇಶ್ವ. ನಮ್ಮ ಹತ್ರ ಹೀಗೆ ಹೇಳಿ ಮನೆಗೆ ಹೋಗಿ ರಾಧಾ ಅಂತ ಮಾಡಲ್ಲ ಅಲ್ವಾ? ರಾಧಾ ಅಂತ ಅಲ್ಲ ಕಣೋ, ಅಭಿ ಏನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ನನಗೆ ಅನುಮಾನ ಬರ್ತಿದೆ. ಅದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಅಭಿ ಯಜಮಾನ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಪ್ಪ. ಆ ಕೆಲಸನ ನೀನು ಮಾಡು, ನಾನು ಸಾರ್ನ ಮೇಡಮ್ನ ಒಂದು ಮಾಡೋ ಕೆಲಸದಲ್ಲಿರ್ತೀನಿ. ಆ ಕೆಲಸ ನಿಮ್ಮ ಕೈಲಿ ಆಗಲ್ವೇನೋ ಅಪ್ಪ? ನೀವೇ ಅಭಿ ಯಜಮಾನ್ರ ಮೇಲೆ ಕಣ್ಣಿಡೋದು ಒಳ್ಳೇದು. ನಾನು ಅಂಕಲ್ನ ಮೇಡಮ್ನ ಒಂದು ಮಾಡ್ತೀನಿ. ಚಿಕ್ಕ ಹುಡುಗನ ಥರ ಇರು. ದೊಡ್ಡ ದೊಡ್ಡ ಕೆಲಸಗಳು ನಿನಗೆ ಯಾಕೋ? ಅಭಿನೂ ಚಿಕ್ಕವನು, ನೀನು ಚಿಕ್ಕವನು, ನೀವು ಸೆಟ್ ಆಗ್ತೀರಾ. ನಾನು, ಜೈಸರು, ಗಂಗಾ ಮೇಡಮ್ ದೊಡ್ಡವರು, ನಾವು ಸೆಟ್ ಆಗ್ತೀವಿ. ಈ ಮಾತು ಮೇಲೆ ಇರ್ತೀರಾ ಅಥವಾ ಜೈ ಅಂಕಲ್ ಹತ್ರ ಮತ್ತೆ ಮಾತು ಬದಲಾಯಿಸಿ ನನ್ನ ಹೆಲ್ಪ್ ಕೇಳ್ತೀರಾ? ನಿಜವಾಗ್ಲೂ ಕೇಳಲ್ಲ. ಇವತ್ತು ನಿನ್ನಿಂದ ಒಂದು ಹೆಲ್ಪ್ ಕೂಡ ತಗೊಳ್ಳಲ್ಲ. ಚಾಲೆಂಜ್. ಅದನ್ನು ನೋಡೋಣ. ಏನು ಕೇಶವ, ಅಂಕಲ್ ನೀನು ಗುಸುಗುಸು ಮಾತಾಡ್ತಿದ್ದೀರಾ? ನಿಮ್ಮ ಬಗ್ಗೆನೇ ಅಭಿ ಯಜಮಾನ್ರೆ, ನೀವು ಎಷ್ಟೊಂದು ಬದಲಾಗಿದ್ದೀರಾ ಅಂತ ಹೇಳ್ತಿದ್ದಾರೆ ಅಪ್ಪ. ಹೌದಭಿ,
ನೀನು ಹೀಗೇ ಇರಬೇಕು. ಹೇಗಿರ್ತೀನೋ ಅಲ್ಲಿ ಹೋದ್ಮೇಲೆ ನೀವೇ ನೋಡ್ತಿರಲ್ಲ ಅಂಕಲ್. ಏ ಅತ್ತಿಗೆ, ಇವತ್ತು ನಿಮ್ಮನ್ನ ಸಂಡಿಗೆ ತರ ಬಿಸಿಲಲ್ಲಿ ಒಣಗಿಸಿ ಎಣ್ಣೆಲಿ ಹಾಕಿ ಕರೀದೇ ಇದ್ರೆ ನಾನು ಕಲ್ಪನೆ ಅಲ್ಲ. ನನ್ನ ಮೇಲೆ ಈ ಥರ ದ್ವೇಷ ಇಟ್ಟಿದ್ಯಲ್ಲೇ. ನಾನೇನೋ 1 ಗಂಟೆ ಟಾರ್ಚರ್ ಕೊಟ್ಟೆ, ಅದಕ್ಕೆ ಇಡೀ ದಿನ ನನಗೆ ನರ್ಕ ತೋರಿಸ್ಬೇಕು ಅಂತಿದ್ಯಾ? ಲೇ ಪೌಡ್ರು, ನನ್ನ ಕರ್ಮ. ಬಾರೋ ಬಾ ಬಾ. ಡ್ರೈವಿಂಗ್ ಕಲಿತಾ ಇದ್ದೀನಿ ಅಂತ ಹೇಳಿ ಅಯ್ಯಯ್ಯೋ ಇಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ತಿದ್ದಾಳೆ. ಇದೇನು ಕುತಂತ್ರ ಅಲ್ಲ ಅಲ್ವಾ? ಈ ಏಟಿಗೆ ನಿನಗೆ ಡಿಕ್ಕಿ ಅಂದ್ರೆ ನಡ್ಕ ಹುಟ್ಟಬೇಕು, ಭಯ ಹುಟ್ಟಬೇಕು. ಅಮ್ಮ, ಅತ್ಗೆ ನಿಲ್ಸಿ, ಸತ್ತೋಗ್ತೀನಿ. ಅಯ್ಯೋ ನಿನ್ನ ಕೈ ಮುಗಿತೀನಿ, ನಿಲ್ಸೆ. ಪೌಡ್ರು, ಕಾಪಾಡು ಪೌಡ್ರು. ತಂಗಿಯಮ್ಮ, ಅಯ್ಯೋ ಕಾಪಾಡು. ಏನಮ್ಮ ಸ್ಪೀಡು? ಇಲ್ಲೋಡು, ಸ್ವಲ್ಪ ನಿಧಾನಕ್ಕೆ ಹೋಗು. ಸ್ಲೋ ಆಗಿ ಹೋದ್ರೆ ನನಗೆ ಡ್ರೈವಿಂಗ್ ಬರುತ್ತೆ ಅಂತ ಜನರಿಗೆ ಹೇಗೆ ಗೊತ್ತಾಗತ್ತಣ್ಣ? ನಿನಗೆ ಡ್ರೈವಿಂಗ್ ಬರೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ಅನ್ಯಾಯವಾಗಿ ಸಾಯಿಸ್ಬಿಡ್ತೀಯಾ? ಮುಂದೆ ಯಾರು ಇಲ್ವಲ್ಲ ಅಣ್ಣ? ಹಿಂದೆ ಇದ್ದಾರೆ ಅಲ್ವೇನಮ್ಮ? ಹಿಂದೆ ಯಾರಿದ್ದಾರೆ? ಅದೇ 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 ಹಿಂದೆ ಮುಂದೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಲ್ವಾ ಅಂತಿದ್ದೀನಿ. ನನಗೆ ಮುಂದೆ ಕಾಣಿಸತ್ತೆ ಹೊರತು ಹಿಂದೆ ಕಾಣಿಸಲ್ಲ ಅಣ್ಣ. ಅಮ್ಮ, ಅಲ್ಲಿ ದೊಡ್ಡ ಗುಂಡಿದೆಯಮ್ಮ, ಸ್ವಲ್ಪ ನೋಡ್ಕೊಂಡು ಹೋಗ್ತಾಯಿ. ನನಗೂ ಆ ಗುಂಡಿನೇ ಬೇಕು ಅಣ್ಣ. ಅಮ್ಮೋ, ಅಣ್ಣ, ನೀವ್ ಇವಾಗ ಏನಾದ್ರು ಕಿರ್ಚಿದ್ರಾ? ಕಿರ್ಚಿದ್ರು ನಾನಲ್ಲಮ್ಮ. ಮತ್ ಯಾರೋ ಕಿರ್ಚಿದಾಗ ಕೇಳಿಸ್ತಲ್ಲ. ಕಾರು ಕಿರ್ಚಿತ್ತ ಅನ್ಸತ್ತೆ. ಇಲ್ಲಿ ನೋಡು, ನೀನ್ ಹೀಗೆ ಗುಂಡಿ ಮೇಲೆ ಓಡಿಸ್ತಿದ್ರೆ ಕಾರು ಬೇಜಾರು ಮಾಡ್ಕೊಳ್ಳುತ್ತೆ. ಅಯ್ಯೋ ಸುಮ್ನೀರಿ ಅಣ್ಣ, ಕಾರ್ ಎಲ್ಲಾದ್ರೂ ಕಿರ್ಚತ್ತಾ ಏನೋ? ಆದ್ರೂ ಈ ಗುಂಡಿರೋ ರಸ್ತೆಯಲ್ಲಿ ಕಲಿಯೋದಂದ್ರೆ ಏನಮ್ಮ? ಒಳ್ಳೆ ರೋಡಲ್ಲಿ ಹೋಗಿ ಕಲಿಯೋದಲ್ವಾ? ಒಳ್ಳೆ ರೋಡಲ್ಲಿ ಯಾರು ಬೇಕಾದ್ರೂ ಡ್ರೈವಿಂಗ್ ಮಾಡ್ತಾರೆ, ಗುಂಡಿ ಇರೋ ರೋಡಲ್ಲಿ ಡ್ರೈವಿಂಗ್ ಮಾಡೋದೇ ಪರ್ಫೆಕ್ಟ್. ಅಯ್ಯೋ, ಹೋಗ್ಲಿ, ನನ್ನ ಕಾರಲ್ಲಿ ಕಲಿಯಮ್ಮ. ಜೈ ಕಾರ್ ಯಾಕೆ ಹಾಳಾಗುತ್ತೇನೋ? ಪ್ಲೀಸ್. ನಿಮ್ ಕಾರಲ್ಲಿ ನಾವ್ ಹೇಗ್ ಕಲಿಯಕ್ಕಾಗತ್ತಣ್ಣ? ಅದು ನಾವು ನಿಮ್ಗೆ ಕೊಟ್ಟಿರೋ ಉಡುಗೊರೆ. ಆ ಕಾರ್ ಹಾಳಾದ್ರೆ ನಮ್ ಹೆಸರು ಹಾಳಾಗಲ್ವಾ ಹೇಳಿ? ಹೆಸರು ಹೋದ್ರೆ ಹೋಗ್ಲಿ ಬಿಡಮ್ಮ, ಪ್ರಾಣ ಹೋಗ್ಬಾರ್ದು. ಇಲ್ಲಿ ನೋಡು, ಅಣ್ಣನಾಗೆ ಹೇಳ್ತಿದ್ದೀನಿ, ಸ್ವಲ್ಪ ನಿಲ್ಸಮ್ಮ. ನೀವು ನನ್ನ ಅಣ್ಣ ಆಗಿದ್ರೆ ಎನ್ಕರೇಜ್ ಮಾಡಿ, ಡಿಸ್ಕರೇಜ್ ಮಾಡಬೇಡಿ. ಅಯ್ಯಯ್ಯೋ, ಸಾರಿ ಚಂದ್ರಿಕಾ, ಇವತ್ತಿಗೆ ನನಗೂ ನಿನಗೂ ಋಣ ತೀರಿದಾಗೆ ಅನ್ಸುತ್ತೆ. ಇಲ್ಲಿ ನೋಡು, ನೀನು ಜೀವಂತವಾಗಿದ್ರೆ ಭೇಟಿ ಮಾಡ್ತೀನಿ. ಬಂದ್ರು ನೋಡಿ.
ಅಪ್ಪ ಡೆಕೋರೇಷನ್ ಜೈ ಅಂಕಲ್ ನಮ್ಮನ್ನೇ ಡಾಮಿನೇಟ್ ಮಾಡಿದ್ದಾರೆ. ಮತ್ತೆ ಜೈ ಸರ್ ಅಂದ್ರೆ ಏನ್ ಅನ್ಕೊಂಡಿದ್ಯೋ ಕೇಶವ? ಗಂಗಾ ಮೇಡಮ್ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ವಿಚಿತ್ರವಾಗಿದೆ ಆಂಟಿ, ಹೀಗೆ ಯಾರೂ ಮಾಡಲ್ಲ. ಅದು ನಮಗೋಸ್ಕರ ಮಾಡಿದಾರಂದ್ರೆ ನಂಬೋಕ್ಕಾಗ್ತಿಲ್ಲ. ನಾನಿಗೋಸ್ಕರ ಮಾಡಿದ್ದೀನಿ ಅಂತ ಅನ್ಕೋಬಿ. ನೀವು ಹೇಳ್ತಿರೋದು ಸುಳ್ಳಾಗಿದ್ರು ಕೇಳೋದಕ್ಕೆ ತುಂಬಾ ಹಿಂಪಾಗಿದೆ ಸರ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ರೀ. ನಾನ್ ಚೆನ್ನಾಗಿದ್ದೀನಿ ಆಂಟಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದೇನಜ್ಜಿ, ನಮಗೂ ನಿಮಗೂ ಏನು ಸಂಬಂಧ? ಯಾವ ಅನುಬಂಧನೂ ಇಲ್ದೇನೆ ನಾವು ಒಬ್ರಿಗೊಬ್ರು ಹೀಗೆ ಹತ್ರ ಆಗಿದೀವಲ್ವಾ ಅಭಿ? ಅದೇ ಕೇಳ್ತಿದ್ದೀನಿ ಆಂಟಿ, ಆ ಅನುಬಂಧ ಏನೋ? ಇವಾಗ ನೀನ್ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಬ್ಬಿ. ಹೇಳಿದ್ರೇನೆ ಅಲ್ವಾ ಅರ್ಥ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗೋದು. ಅಪ್ಪ ಅಭಿ ಯಜಮಾನ್ರು ಸ್ಟಾರ್ಟ್ ಮಾಡಿದ್ದಾರೆ, ಏನೋ ಒಂದ್ ಹೇಳಿ ಅಡ್ಡಿಪಡಿಸಿ. ಅಭಿ ಎಲ್ಲ ಹೊರಗಡೆ ಯಾಕೆ? ಮನೆ ಒಳಗಡೆ ಹೋದ್ಮೇಲೆ ಮಾತಾಡ್ಕೊಳ್ಳೋಣ. ನಡೀರಿ ನಡೀರಿ ಸರ್. ಆಗ್ಲಿ ಸರ್, ನೀನ್ ನಡಿಯೋ. ಹಾ